ಇದು ಸಣ್ಣ ಉಪಕರಣ. ಇದು ಏನಪ್ಪ ಅಂದರೆ ನಮ್ಮ ಮನೆಗಳಲ್ಲಿ ಸ್ವಲ್ಪ ಹಳೆ ಗಾಡಿಗಳು ಅವೆಲ್ಲ ಇರ್ತವೆ. ಇದು ಅಷ್ಟೇ, ನಾವು ಈ ಸಿಮೆಂಟ್ ಇದು ಮಾಡೋದಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ ಈ ಥರದ್ದು 2 ವೀಲ್ ಇದು. ಅದಕ್ಕೆ ಈ ಥರ ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಟ್ಟು ಇಲ್ಲೊಂದು ನಟ್ ಹಾಕೊಂಬಿಟ್ರೆ ಸೆಗಣಿ ಡ್ರಮ್ ಇಟ್ಕೊಂಡು ಹೋಗ್ಬೋದು, ತೆಂಗಿನಕಾಯಿ ಇಟ್ಕೊಂಡು ಹೋಗ್ಬೋದು. ಏನಾದ್ರು ಹೆವಿ, ಈಗ ನಾವು ಒಂದೊಂದ್ಸ ಗಿಡ ಹಾಕೋಕ್ಕೆ ಒಂದು 7-8 ಪಾಟ್ ಇಟ್ಕೊಳ್ತೀವಿ. ಅದು ಏನೇನು ಬೇಕಾದ್ರೆ ರಿಲೇಟೆಡ್ ತೋಟದಲ್ಲಿ ಓಡಾಡೋಕ್ಕೆ ಮತ್ತು ವಸ್ತುಗಳನ್ನ ಸಾಗಿಸೋಕ್ಕೆ ತುಂಬ ಚೆನ್ನಾಗಿದೆ. ಖಂಡಿತ. ನಾವು ಈಗ ಜೀವಾಮೃತ ಇರ್ಬೋದು ಅಥವಾ ಏನೇ ಗೊಬ್ಬರ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ತೆಂಗಿನಕಾಯಿ ಆಗಿರ್ಬೋದು, ಏನೇ ಒಂದು ತುಂಬ ಭಾರ ಇರೋದು ಇಲ್ಲಿಗೆ ತರಬೇಕು ನಾವು ಜೀವಾಮೃತ ಮಾಡೋಕ್ಕೆ. ಆಗ ಆ ಡ್ರಮ್ಗಳನ್ನ ತೊಗೊಂಡ್ಬಂದ್ಬಿಡ್ತೀವಿ ಇದನ್ನ ಇಟ್ಕೊಂಡು ಗಂಜಲದ್ದು. ಅಂದರೆ ಇದೇನಿಲ್ಲ, ಇದು ನಾರ್ಮಲ್ ಹೊರಗಡೆ ಸಿಗುತ್ತೆ ಅಲ್ವಾ? ಇದು ಫುಲ್ ಹೌದು ಸಿಗುತ್ತೆ. ಇದೊಂದೇ ನೀವು ಮಾಡಿಸ್ಕೊಂಡಿದ್ದು? ಹೌದು. ಗಾಡಿಗೆ ಅಂದ್ರೆ ಬೇರೆ ಗಾಡಿಗಳು ನೋಡಿದೀವಿ ನಾವು ಮಂಡ್ಯದಲ್ಲಿ, ಮತ್ತೆ ನಮ್ಮ ಊರಲ್ಲಿ ಸುಮಾರು ಎತ್ಕೊ ಹೋಗ್ತಾರೆ. ಈ ಏನು ಸೀಮೆ ಹುಲ್ನ ಹೊರೆ ಎತ್ಕೊ ಹೋಗ್ತಾರೆ, ಅವ್ರು ಬೇರೆ ತರನೇ ಮಾಡಿಸ್ಕೊಂಡಿರ್ತಾರೆ. ಹೌದು. ಇದೇನಪ್ಪ ಅಂದ್ರೆ ಇದು ಸಣ್ಣದು, ತುಂಬಾ ಚಿಕ್ಕದು. ಅದು ಟ್ರಾಲಿ ಅಲ್ಲಿದೆ, ನಮ್ಮ ಹತ್ರ ಇದೆ. ಅದನ್ನು ಇದೆ, ಆಲ್ರೆಡಿ ರೆಡಿ ಆಗಿರುತ್ತೆ. ಇಷ್ಟು ಇದೇ ನಮಗೆ ಸಿಗುತ್ತೆ. ಸಿಮೆಂಟ್ ಇದೊಂದು ನೀವು ಮಾಡಿಸ್ಕೊಂಡಿದ್ದೀರಾ? ಹೌದು. ಎಕ್ಸೆಲ್ಗೆ 7 ಮಾಡಿಸ್ದಂಗಿದೆ ಇದು. ಹೌದು. ಅಲ್ಯೂಮಿನಿಯಂ ಪೋಲ್ಸ್ ಇದು. ಸೋಲಾರ್ ಫೆನ್ಸಲ್ಲಿ ಇದನ್ನು ಎಲೆಕ್ಟ್ರಿಕ್ ಪೋಲ್ಸ್ ಆಗಿ ಯೂಸ್ ಮಾಡ್ಬೋದು. ಇದೇನಪ್ಪ ಅಂದರೆ ಈಗ ತರಕಾರಿಗಳಿಗೆ ನೀವು ಒಂದು ಈ ಕೋಳಿ ಲೈಫ್ ಸ್ಟಾಕ್ಗಳಿಂದ ತರಕಾರಿನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ಬೆಳೆಸೋಕ್ಕಾಗಲ್ವಲ್ಲ, ಪೈರುಗಳನ್ನೆಲ್ಲ ಮೊಳಕೆಗಳನ್ನೆಲ್ಲ ತಿನ್ಕೊಬಿಡ್ತಾ ಇರ್ತವೆ, ಟೊಮೊಟೊ ಮೆಣಸಿನ್ಕಾಯಿ ಎಲ್ಲ. ಸೊ ಈ ಥರದ್ದೊಂದು ನೀವು ಮಾಡಿಕೊಂಡ್ರೆ ಎಷ್ಟು ಈಸಿ ಅಂದರೆ, ಭೂಮಿಗೆ ಇದನ್ನು ಹೊಡಿತಾರೆ. ಅವ್ರ ಹತ್ರ ಒಂದು ಟೂಲ್ ಇರುತ್ತೆ, ಹಾಕೊಂಡು ಹಿಂಗೆ ಹೊಡೆದಿದ ತಕ್ಷಣ ಇದು 12 ಅಡಿ ದಾರ ಸಿಗುತ್ತೆ. ನಾವು 8 ಅಡಿವರೆಗೂ ಹೈಟ್ ಬಿಟ್ಕೊಂಡಿದ್ದೀವಿ. ಇದು 10 ಅಡಿದು. ನೀವು ಒಂದು 2 ಅಡಿ ಒಳಗಡೆ ಹೊಡ್ಕೊಂಡು ನೀವು ಎರೆಕ್ಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಮೆಶ್ ಥರ ದಾರ ಹಾಕೋಬೋದು. ನೀವು ಪ್ಲಾಸ್ಟಿಕ್ದು ಮೆಶ್ ಬರುತ್ತಲ್ಲ ಹಾಕೋಬೋದು. ಆಮೇಲೆ ಇದಕ್ಕೆ ಒಂದು 15-20 ವರ್ಷ ಆದರೂ ಏನೂ ತೊಂದರೆ ಆಗೋಲ್ಲ ಇದಕ್ಕೆ. ಈ ದೊಡ್ಡ ಸಿಮೆಂಟ್ ಕಲ್ಲಾಗಿರ್ಬೋದು ಅಥವಾ ಕಲ್ಲು ಇದನ್ನೆಲ್ಲ ಹಾಕಿ ತುಂಬ ಮೇಂಟೆನೆನ್ಸ್, ಅದು ಲೇಬರ್ಗಳು ಹಾಕ್ಬೇಕಂದ್ರೆ ಎಲ್ಲ ತೊಗೊಂಬರೋಕ್ಕೆ ಶಿಫ್ಟ್ ಮಾಡೋಕ್ಕೆಲ್ಲ ಕಷ್ಟ. ಇದು ಸಖತ್ ಈಸಿ ನೋಡಿ. ಪಾರ್ಟಿಷನ್ ವಾಲ್ಸ್ ಥರ ಎಲ್ಲ ಯೂಸ್ ಮಾಡ್ಬೋದು. ಮುಂದೆನೂ ಅಲ್ಲಿ ಮಾಡಿದ್ದೀವಿ ನಾವು ಅಲ್ಲಿ. ಇನ್ನು ನೀವು ಲಾಸ್ಟ್ ಟೈಮ್ ನೋಡಿದ್ದಾಗ ಬರೀ ಶೆಡ್ ಇತ್ತು. ಈಗ ನಾವು ಕುರಿನೂ ತೊಗೊಂಬಂದಿದ್ದೀನಿ, ಒಂದು ಟಗರು ಆಮೇಲೆ ಒಂದು ಹೆಣ್ಣು ಕುರಿನೂ. ಏನಪ್ಪ ಅಂದರೆ ಈಗ ನೋಡಿ, ಇದರಲ್ಲಿ ಮಲ್ಟಿಪರ್ಪಸ್ಸು. ನೀವು ಬೇಕು ಅಂದರೆ ಕಾಯು ಹಾಕೋಬೋದು, ಅಂದರೆ ಕೊಬ್ಬರಿನ ಶೆಡ್ಡಾಗೂ ಯೂಸ್ ಮಾಡ್ಬೋದು. ಅಥವಾ ನಿಮಗೆ ಲೈಫ್ ಸ್ಟಾಕ್ ಬೇಕು ಅಂತಂದರೆ ಕುರಿನೂ. ನಾನೀಗ ಒಂದು ಎಕ್ಸ್ಪೆರಿಮೆಂಟ್ಗೆ ಅಂತ ಕುರಿ ತೊಗೊಂಬಂದಿದ್ದೀನಿ. ನೀವು ಜಾಸ್ತಿ ಮೇಕೆ ಸಾಕೋದ್ರಲ್ಲಿ ಲಾಭದಾಯಕ ಅಂತ ನನ್ನ ಅನುಭವ ಅನ್ನಿಸ್ತಾ ಇದೆ. ಯಾಕಂದರೆ ಇದು 1 ಇಯರ್ ಆಯಿತು. ಚೆನ್ನಾಗಿ ಅಂದರೆ ಆವಾಗ ಒಂದು 20 ಕೆ ಜಿ ಇದ್ದವು, ಇವಾಗ 40 ಕೆ ಜಿ ಆಗಿದ್ದಾವೆ. ಈ ಲಾಸ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಹಂಗೆ ಶ್ರಮನೂ ಇರುತ್ತೆ. ಮೇಕೆ ನಿಮಗೆ ಜಾಸ್ತಿ ಮರಿಗಳಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಸೊ ನಿಮಗೆ ರಿಟರ್ನ್ಸ್ ಬೇಗ ಶುರು ಆಗುತ್ತೆ. ಯಾಕಂದರೆ 2 ಮರಿ ಅಂತೂ ಮಿನಿಮಮ್ ಹಾಕುತ್ತೆ ಮೇಕೆ. ಸೊ ಅದೊಂದು ಮಾಡ್ಬೋದು. ಆಮೇಲೆ ಇದರಲ್ಲಿ ನೀವು ಎಲ್ಲ ಸಿಂಪಲ್ ಸ್ಟ್ರಕ್ಚರ್ ಇರೋದ್ರಿಂದ ನೀವು ನಾಳೆ ದಿವಸ ಸ್ಟೋರ್ ರೂಮಾಗೂ ಯೂಸ್ ಮಾಡ್ಕೋಬೋದು. ಗಾಳಿ ಇದೆಲ್ಲ ಇರೋದ್ರಿಂದ, ವೆಂಟಿಲೇಷನ್ ಎಲ್ಲ ಚೆನ್ನಾಗಿರೋದ್ರಿಂದ ನಮ್ಮ ಕುರಿ ಇವುಗಳಿಗೆ ಲೈಫ್ ಸ್ಟಾಕ್ಗಳಿಗೂ ಇದು ಕೋಳಿನೂ ಸಾಕೋಬೋದು ಬೇಕು ಅಂದರೆ ನೀವು. ಆಮೇಲೆ ಮೇಂಟೆನೆನ್ಸು ಅಷ್ಟೇ. ನೀವು ಏನೇ ಈ ಇದು ಇರೋದು ಬೇವಿಂದು ವುಡ್ ಪೀಸ್ಗಳಿರೋದ್ರಿಂದ ನೀವು ತಿಂಗಳಿಗೊಂದು ಸಾರಿ ಕ್ಲೀನ್ ಮಾಡಿಕೊಂಡ್ರೂ ಆಗುತ್ತೆ, ಪಿಕ್ಕೆಗಳು ಅದರದ್ದು ಇದೆಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ತುಂಬ ಎಫೆಕ್ಟಿವ್ ಆಗಿ. ಎಷ್ಟು ಖರ್ಚು ಮಾಡಿದ್ರಿ ಶೆಡ್ಗೆ? ಇದಕ್ಕೆ ಒಂದು ನನ್ನ ಅನಿಸಿಕೆ ಪ್ರಕಾರ ಒಂದು 30,000 ಖರ್ಚು ಮಾಡಿರ್ಬೋದು. ಸೊ ಈಗ ಫುಲ್ ಫ್ಲೆಡ್ ಶೆಡ್ ಅಂತ ಮಾಡ್ಕೊಳ್ಳೋ ಬದಲು ಮಲ್ಟಿಪರ್ಪಸ್ ಥರ ನಾಳೆ ದಿವಸ ಕೊಬ್ಬರಿಗೂ ಮಾಡ್ಕೋಬೋದು. ಯಾಕಂದರೆ ಈಗ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನೋಡ್ತಾವ್ರೆ ಎಲ್ಲರೂ. ತೆಂಗಿಗೆ ಏನಾರ ರೇಟ್ ಬಿತ್ತು ಅಂದ್ಕೊಳ್ಳಿ, ಆವಾಗ ಮನೆ ಕೊಬ್ಬರಿ ಮಾಡ್ಕೋಬೋದು. ಸೊ ನೀವು ಭೂಮಿ ಮೇಲೆ ಕೊಬ್ಬರಿ ಇಟ್ಕೊಳ್ಳೋಕ್ಕಾಗಲ್ಲ, ಕೆಳಗಡೆ ಗಾಳಿ ಆಡಬೇಕು. ಸೊ ನಿಮಗೆ ಕುರಿ ಸಾಕೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೊಬ್ಬರಿ ಶೆಡ್ ಆಗಾರ ಯೂಸ್ ಮಾಡ್ಕೋಬೋದು. ಇಲ್ಲಿ ನಮ್ಮ ಹಸಿ ಹುಲ್ಲು ಹಾಕ್ಕೊಂಡಿದ್ದೀವಿ. ಅಕಸ್ಮಾತ್ ನಿಮಗೆ ಕಮ್ಮಿ ಜಾಗ ಇತ್ತು ಅಂದ್ರೂ ಈ ಹೈಡ್ರೋಪೋನಿಕ್ ಕಾನ್ಸೆಪ್ಟಲ್ಲಿ ಜೋಳ ಬೆಳಿಬೇಕು ಅಂತ ಏನಾರು ಅಂದ್ಕೊಂಡಿದ್ರೆ ಈ ಥರ ನೋಡಿ, ಮನೇಲಿ ನಾವೇ ಮಾಡ್ಕೊಂಡಿದ್ದು ಎಲ್ಲ CPVCದು ಬೆಂಡ್ಗಳ ಯೂಸ್ ಮಾಡಿಕೊಂಡು
ಮಾಡಿಕೊಂಡು ಈ ಥರ ಟ್ರೇಗಳು ಇಟ್ಕೊಂಡು ನಾವೇ ಇವೆಲ್ಲ ನಿಮ್ಗೆ ಒಂದು 40 ರೂಪಾಯಿ 30 ರೂಪಾಯಿಗೆಲ್ಲ ಸಿಗುತ್ತೆ ಟ್ರೇ ತೂತು ಮಾಡ್ಕೋಬೇಕಷ್ಟೇ. ಮಾಡ್ಕೊಬಿಟ್ಟು ಸ್ವಲ್ಪ ಹಿಂಗೆ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ ನೀವು ಹೈಡ್ರೋಪೋನಿಕಲ್ಲಿ ಯಾವ ಥರ ಜೋಳನ ನೆನೆಸಿ ಅದನ್ನು ಮೊಳಕೆ ಬರೆಸಿ ಟ್ರೇ ಒಳಗಡೆ ಹಾಕ್ತಿರೋ ಹಾಕ್ಬಿಟ್ಟು ಈ ಸ್ಪ್ರೇಯರ್ ಮೆಷಿನ್ನು ಹಾಕ್ಕೊಂಡು ದಿನ 3 ಟೈಮ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನೀವು ಹಸುನ ಮೇಂಟೈನ್ ಮಾಡೋಕ್ಕೆ ಬಂದೇ ಬರ್ತೀರ ನೀರು ಕುಡ್ಸೋಕ್ಕೆ ಇದು ಮಾಡೋಕ್ಕೆ ಅಂತ. ಆವಾಗ ಸ್ಪ್ರೇ ಹೊಡೆದ್ಬಿಟ್ರೆ ಆ ನೀರಿಂದು ನೀವು ನೋಡ್ಕೊಂಡಂಗೆ ಆಗುತ್ತೆ. ಜೊತೆಗೆ ಅಕಸ್ಮಾತ್ ನೀವು ಹೈಡ್ರೋಪೋನಿಕ್ ಯೂಸ್ ಮಾಡಿಲ್ಲ ಅಂತೀರಾ, ಈ ಥರ ರ್ಯಾಕ್ ಆಗಾರ ಯೂಸ್ ಮಾಡ್ಕೋಬೋದು. ಇದೆಲ್ಲ ಸೇರಿದ್ರೂ ನಮಗೆ ಒಂದು 2,500 ಆಗಿಲ್ಲ. ಅದೇ ನೀವು ಹೈಡ್ರೋಪೋನಿಕ್ ಸಿಸ್ಟಮ್ ಮಾಡಬೇಕು ಅಂತಂದರೆ ಮಿನಿಮಮ್ 20-25 ಸಾವಿರ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ. ಇದು ನಾವು ಹೈಡ್ರೋಪೋನಿಕ್ಗೆ ಅಂತ ಮಾಡ್ಕೊಂಡಿರೋ ಸೆಟಪ್ಪು. ನಾವೇನೋ ಇವಾಗ ಹೊರಗಡೆ ಜೋಳ ಬೆಳೆಯೋಕ್ಕೆ ನಂಗೆ ಜಾಗ ಇದೆ ಅಂದ್ಬಿಟ್ಟು ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ. ಆದರೆ ಈಗ ಇದನ್ನು ರ್ಯಾಕಾಗಿ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಏನಾರ ಅಕಸ್ಮಾತ್ ನಮಗೆ ಅವಶ್ಯಕತೆ ಬಂತು ಅಂತಂದರೆ ನಾನು ಇದರಲ್ಲಿ ಜೋಳನ ಬೆಳ್ಕೊಬೋದು. ಈ ರ್ಯಾಕ್ಗೆ ನಾನೊಂದು 2,500 ಸ್ಪೆಂಡ್ ಮಾಡಿದ್ದೀನಿ. ಈ ಟ್ರೇಗಳು ಒಂದೊಂದಕ್ಕೆ ಒಂದು 40 ರೂಪಾಯಿ ಥರ ಸ್ಪೆಂಡ್ ಮಾಡಿದ್ದೀನಿ. ಎಲ್ಲ ಸೇರಿದ್ರೂ ಒಂದು 2,700 ರೂಪಾಯಿ ಒಳಗಡೆ ಮುಗಿದೋಗಿದೆ. ಇದರಲ್ಲೂ ನಾವು ಬೆಳೆದು ಆರಾಮಾಗಿ 21 ಟ್ರೇ ಕೆಪಾಸಿಟಿ ಇರೋದಿದು. ಅದೇ ನೀವು ಹೊರಗಡೆ ಪರ್ಚೇಸ್ ಮಾಡ್ತೀನಿ ಅಂತಂದರೆ 25-26 ಸಾವಿರ ಇಲ್ದಿರ ಕಮ್ಮಿ ಇಲ್ಲ. ನಾನೊಂದು 3,000 ಒಳಗಡೆ ಈ ಸೆಟಪ್ ಮಾಡಿಕೊಂಡು ಅದು ಆಟೋಮೇಟೆಡ್ ಮೆಥಡ್ ಒಪ್ಕೊತೀನಿ. ಸೋಲಾರ್ ಇರುತ್ತೆ, ಸ್ಪ್ರೇ ಫಾಗರ್ ಎಲ್ಲ ಹಾಕ್ಕೊಂಡು ಅವರು ಇದಕ್ಕೆ ಸ್ಪ್ರೇ ಮಾಡ್ತಾರೆ ಜೋಳಕ್ಕೆ. ನಾವು ಈ ಮೆಷಿನ್ ಯೂಸ್ ಮಾಡ್ಕೊಂಡು ಹೆಂಗಿದ್ರು ಎಲ್ಲ ರೈತರು ಅಂದರೆ ಇದ್ದೇ ಇರುತ್ತೆ. ಈ ಸ್ಪ್ರೇಯರ್ ಯೂಸ್ ಮಾಡಿಕೊಂಡು ಡೈಲಿ ನೀವು 3 ಟೈಮ್ಸ್ ಕೊಟ್ಟರೆ ಸಾಕು. ಸಮ್ಮರಲ್ಲಿ ಅಕಸ್ಮಾತ್ ನಿಮ್ಗೆ ತುಂಬ ಬಾಡೋಗುತ್ತೆ ಅಂತಂದರೆ 4 ಟೈಮ್ ಕೊಡಿ ಅಷ್ಟೇ. ಮಾಡಿಕೊಂಡು ನಾವು ಬೆಳೆದಿದ್ದು ಉಂಟು, ಕುರಿಗೆ ಹಸುಗೆ ಮೇಯಿಸಿದ್ದು ಉಂಟು. ಇದೇ ನೋಡಿ ನಾವು ರಾಗಿ ಬೆಳೆದಿರೋ ಜಾಗ. ಇಲ್ಲೇ ಹೋದ ವರ್ಷ ರಾಗಿ ಬೆಳೆದಾಗಿತ್ತು, ಮಧ್ಯದಲ್ಲಿ ಭತ್ತನೂ ಆಯಿತು. ಈಗ ಮತ್ತೆ ರಾಗಿ ಹಾಕಿದ್ದೀವಿ. ಆಮೇಲೆ ಇದು ಸಂಪೂರ್ಣವಾಗಿ ಸಾವಯವ ಪದ್ಧತಿಲೇ ಬೆಳೀತಾ ಇರೋದು. ಜೀವಾಮೃತ, ಗೋಕೃಪ 2 ಕೊಟ್ಟಿರೋದು, ಅದು ಬಿಟ್ಟು ಇನ್ನೇನು ಇಲ್ಲ. ಆಮೇಲೆ ನಮ್ಮ ಹಸುದೊಂಚೂರು ಈ ಸ್ಲರಿ ತಂದು ಹಾಕೊಂಡಿದ್ದೀವಿ ಅಷ್ಟೇ. ವೆಂಚೂರಿ ಮುಖಾಂತರ ಸಪ್ಲೈ ಮಾಡ್ತೀವಿ. ಹೆಂಗೆ ನೀವು ಸ್ಪ್ರೇ ಮಾಡ್ತೀರಾ ಅಥವಾ ಯಾವ ಥರ ಒದಗಿಸ್ತೀರಾ ಇದಕ್ಕೆ ಅಂದರೆ ವೆಂಚೂರಿ ಫ್ಲಡ್ ಇರಿಗೇಷನ್ ಮಾಡಿದಾಗ ಹಾಗೇ ಅದ್ರ ಮೂಲಕ ಕೊಡ್ತೀವಿ. ಸೊ ರಾಗಿ ಭತ್ತ ಬೆಳೆಯೋಕ್ಕಾಗಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ. ಖಂಡಿತ ಬೆಳಿಬೋದು, ಆದರೆ ಬೆಳೆದಿರೋದಕ್ಕೆ ನಿದರ್ಶನ ಇಲ್ಲೇ ಇದೆ. ಆದರೆ ಏನಪ್ಪ ಅಂದರೆ ನಮಗೆ ಇದಕ್ಕೆ ಇಲ್ಲಿ ನಮ್ಮ ಹಾಲ್ ಇಂಡ್ ಡೈರಿ ಸೆಕ್ರೆಟ್ರಿ ಅವನು ಆಮೇಲೆ ಅವ್ರ ವೈಫು ಭಾಳ ಸ್ಫೂರ್ತಿಯಾಗಿ ನಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಗೈಡೆನ್ಸ್ ಕೊಟ್ಟರು. ಹಂತದಲ್ಲಿ ಈಗ ಯಾವಾಗ ಭೂಮಿ ರೆಡಿ ಮಾಡಬೇಕು, ಯಾವಾಗ ನೀವೇನು ಜೀವಾಮೃತ ಗೋಕೃಪ ಕೊಟ್ಕೋತಿರೋ ಯಾವಾಗ ಕೊಡ್ಬೇಕು, ನೀವು ಯಾವಾಗ ಕಟಾವು ಮಾಡಿಸ್ಬೇಕು, ಎಲ್ಲನೂ ಭತ್ತಕ್ಕಾಗಲಿ ರಾಗಿಗಾಗಲಿ ನಮಗೆ ಭಾಳ ಮಾರ್ಗದರ್ಶನ ಕೊಟ್ಟರು. ಇವತ್ತೇನೇ ಮಾಡಿದ್ದೀವಿ ಅಂತಂದರೆ ಅವ್ರ ಕ್ರೆಡಿಟ್ ಹೋಗಬೇಕು. ಸೊ ನಾವು ಬೆಂಗಳೂರಿಂದ ಬಂದು ತೋಟ ತೊಗೊಂಡು ಮಾಡ್ತಾ ಇರೋದು. ಮುಂಚೆ ಇದ್ದವರು ಬರೀ ತೆಂಗು ಮಾವು ಅಷ್ಟೇ ಹಾಕ್ಕೊಂಡಿದ್ರು, ಹೆಚ್ಚು ಕೆಮಿಕಲ್ ಏನು ಅವರು ಹಾಕಿಲ್ಲ. ಸೊ ಹಾಗಾಗಿ ನಮ್ಮ ಸಾವಯವ ಪದ್ಧತಿಗೆ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೂ ತುಂಬ ಬೇಗ ಈಸಿ ಆಯಿತು ಭೂಮಿಗೆ. ಆಮೇಲೆ ನೀವು ನೋಡಬಹುದು, ಒಂದು ಕಡೆ ಎತ್ತರ ಇದೆ, ಒಂದು ಕಡೆ ಕುಳ್ಳಕ್ಕಿದೆ ರಾಗಿ ಪೈರು. ಇದು ಕೆಮಿಕಲ್ ಅಥವಾ ಕೆಮಿಕಲ್ ಫರ್ಟಿಲೈಸರ್ ಹಾಕಿದಾಗ ಎಲ್ಲ ಒಂದೇ ಸಮವಾಗಿರುತ್ತೆ. ನಾವು ಈ ಪದ್ಧತಿಲಿ ಬೆಳೆದಾಗ ಹೀಗಿದೆ. ಬಟ್ ಆ ತಿನ್ನಬೇಕಾಗಿರೋ ಸಿಗುತ್ತಲ್ಲ ಖುಷಿ, ಅದ್ರ ಮುಂದೆ ಏನೂ ಅಲ್ಲ. ಯಾಕಂದರೆ ಆ ರಾಗಿ ಇದು ಆ ಘಮನೇ ಮುದ್ದೆ ಮಾಡಬೇಕಾದ್ರೆ, ಆಮೇಲೆ ಅಕ್ಕಿ ತಿನ್ಬೇಕಾದ್ರೆ ಆ ಖುಷಿನೇ ಬೇರೆ. ನಮ್ಮದು ಏನೂ ಕೆಮಿಕಲ್ ಹಾಕಿಲ್ಲ ಅಂತ ಒಂದು ಧೈರ್ಯದಿಂದ ತೃಪ್ತಿಯಾಗಿ ತಿನ್ಬೋದು. ಅದು ಹಸುಗಳಿಗೂ ಕೆಮಿಕಲ್ ಫ್ರೀ ಹುಲ್ಲು ಕೊಡ್ಬೋದು ಅಲ್ವಾ. ಯೂಶ್ವಲಿ ನಾವು ನಮ್ಮದು ನೋಡ್ಕೋತೀವಿ, ನಮ್ಮ ಲೈಫ್ ಸ್ಟಾಕ್ಸ್ಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಇವಾಗ ಅದಕ್ಕೂ ಆರೋಗ್ಯವಾಗಿರೋ ಹುಲ್ಲು ಕೊಡ್ಬೋದು. ನೋಡಿ, ಹಾಂ, ಅದೇ ಕಾನ್ಸೆಪ್ಟ್. ಇಲ್ಲಿಂದನೇ ಹುಲ್ಲು ಹಾಕ್ಬೋದು, ನೀರು ಅಥವಾ ನೀವು ಹೋಗ್ಬೋದು ಬೇಕಾರೆ. ಯಾಕಂದರೆ ಎಲ್ಲ ಟೈಮು ಆ ಎಂಟ್ರೆನ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇಲ್ಲಿ ನಮಗೆ ಬಾಕ್ಲು ಮಾಡಿಸ್ಕೊಳಕ್ಕೆ ಯಾಕೆ ಚಾಲೆಂಜ್ ಅಂದರೆ ಚರಂಡಿ ಇದೆ. ಬಾಕ್ಲು ಮಾಡಿಸ್ಕೊಂಡ್ರೆ ಇಲ್ಲಿಂದ ಅಷ್ಟು ಫುಲ್ ಬಿಡ್ಬೇಕಲ್ಲ ಜಾಗನ. ಆದ್ರೂ ಬಂದು ಈ ತರ ಕಾನ್ಸೆಪ್ಟ್ ಎಲ್ಲ ಈಗ ತಿಂಡಿಗಳು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವ, ಇಲ್ಲೇ ಇಡೋದು. ಸೊ ಒಂಥರ ಈ ಬ್ಯಾಂಕಿಂಗ್ ಅಲ್ಲಿ ನೋಡಿರ್ತೀವ್ರಲ್ಲ, ತುಂಬಾ ಸುಲಭ. ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋರು, ನಾವು ಆಚೆ ದುಡ್ಡು ತಗೊಳಕ್ ನಿಂತಿರೋರು. ಕರೆಕ್ಟ್. ಹಿಂಗ ಹಾಕಿದ್ರೆ ಅಲ್ಲಿಂದ ದುಡ್ಡು ಬರುತ್ತೆ. ಎಲ್ಲ ಒಟ್ಟಿನಲ್ಲಿ ಏನೋ ಒಂದು ಲಾಭ ಸಿಗುತ್ತೆ. ಖಂಡಿತ. ಇದು ನೋಡಿ ರೋಲ್ಗಳು, ಇದು ಚೆನ್ನಾಗಿದೆ ಸರ್. ಇದು ಅಪ್ಪು ನೋಡಿ, ಇದು ರೋಲ್ಗಳು ಆರಾಮಾಗೆ ನಿಮಗೆ ಒಣಲ್ಲೂ ಸ್ಟೋರ್ ಮಾಡ್ಬೋದು. ಇದು ಸೈಲೇಜು. ಅದಕ್ಕೆ ಇದನ್ನು ಸ್ವಲ್ಪ ದೊಡ್ಡದಾಗಿ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ.